ಓಂ ಶಾಂತಿ. ಮುರುಳಿ ದಿನಾಂಕ 31/12/2023. ಅವ್ಯಕ್ತ ಬಾಪ್ತಾದ ಮಧುಬನ. ರಿವೈಸ್ 13/11/97. ಸಂಗಮ ಯುಗದ ಪ್ರಾಪ್ತಿಯ ಪದವಿಯ ಅನುಭವವನ್ನು ಮಾಡಿ ಮಾಸ್ಟರ್ ದಾತಾಗಿ ಮಹಾ ಸಹಯೋಗಿಗಳಾಗಿ ಇಂದು ಭಾಗ್ಯವಿದಾತ ಆದಂತಹ ಪರಮಾತ್ಮ ತಂದೆ ತಮ್ಮ ಶ್ರೇಷ್ಠ ಭಾಗ್ಯಶಾಲಿ ಮಕ್ಕಳನ್ನು ನೋಡುತ್ತಿದ್ದಾರೆ. ಪ್ರತಿಯೊಂದು ಮಗುವಿನ ಭಾಗ್ಯದ ರೇಖೆಯನ್ನು ನೋಡಿ ನೋಡಿ ಭಾಗ್ಯವಿದಾತ ಆದಂತಹ ಪರಮಾತ್ಮ ತಂದೆ ಹರ್ಷಿತರಾಗುತ್ತಿದ್ದಾರೆ. ಏಕೆಂದರೆ ನೀವು ಸಂಪೂರ್ಣ ಕಲ್ಪದ ಚಕ್ರವನ್ನು ಸುತ್ತಾಡಿ ಬನ್ನಿ, ಆದರೆ ನಿಮ್ಮಂತಹ ಶ್ರೇಷ್ಠ ಭಾಗ್ಯ ಇಡೀ ಕಲ್ಪದ ಚಕ್ರದಲ್ಲಿ ಯಾವ ಆತ್ಮರಿಗೂ ಪ್ರಾಪ್ತಿಯಾಗಿಲ್ಲ. ಧರ್ಮ ಆತ್ಮರಿರಬಹುದು, ಮಹಾನ್ ಆತ್ಮರಿರಬಹುದು, ರಾಜ್ಯ ಅಧಿಕಾರಿ ಆತ್ಮರಿರಬಹುದು, ಯಾರಿಗೂ ಕೂಡ ಇಷ್ಟು ಶ್ರೇಷ್ಠ ಭಾಗ್ಯ ಪ್ರಾಪ್ತಿಯಾಗಿಲ್ಲ. ಸಂಗಮ ಯುಗದ ಶ್ರೇಷ್ಠ ಆತ್ಮರಾದ ನಿಮಗೆ ಎಷ್ಟು ಶ್ರೇಷ್ಠ ಭಾಗ್ಯ ಪ್ರಾಪ್ತಿಯಾಗಿದೆಯೋ ಜಗತ್ತಿನಲ್ಲಿ ಬೇರೆ ಯಾವ ಆತ್ಮರಿಗೂ ಅಷ್ಟು ಶ್ರೇಷ್ಠ ಭಾಗ್ಯ ಪ್ರಾಪ್ತಿಯಾಗಿಲ್ಲ. ಮಸ್ತಕದ ಮಧ್ಯದಲ್ಲಿ ನಿಮ್ಮ ಭಾಗ್ಯದ ರೇಖೆಯನ್ನು ನೀವು ನೋಡಿಕೊಳ್ಳುತ್ತಿದ್ದೀರ ತಾನೆ? ನಿಮ್ಮ ಮಸ್ತಕದಲ್ಲಿರುವ ನಿಮ್ಮ ಭಾಗ್ಯದ ರೇಖೆಯನ್ನು ನೀವು ನೋಡಿಕೊಳ್ಳುತ್ತಿದ್ದೀರ ತಾನೆ? ಬಾಪ್ತಾದ ಪ್ರತಿಯೊಂದು ಮಗುವಿನ ಮಸ್ತಕದಲ್ಲಿ ಹೊಳೆಯುತ್ತಿರುವ ಜ್ಯೋತಿಯ ಶ್ರೇಷ್ಠ ರೇಖೆಯನ್ನು ನೋಡುತ್ತಿದ್ದಾರೆ. ನೀವೆಲ್ಲರೂ ನಿಮ್ಮ ರೇಖೆಯನ್ನು ನೋಡಿಕೊಳ್ಳುತ್ತಿದ್ದೀರಾ? ನೀವು ನಿಮ್ಮ ನಯನವನ್ನು ನೋಡಿಕೊಳ್ಳಿ. ನಿಮ್ಮ ನಯನದಲ್ಲಿ ಸ್ನೇಹ ಮತ್ತು ಶಕ್ತಿಯ ರೇಖೆ ಸ್ಪಷ್ಟವಾಗಿ ಕಾಣಿಸುತ್ತಿದೆ. ನಿಮ್ಮ ಮುಖವನ್ನು ನೋಡಿಕೊಳ್ಳಿ. ನಿಮ್ಮ ಮುಖದಲ್ಲಿ ಮಧುರ ಶ್ರೇಷ್ಠ ವಾಣಿಯ ರೇಖೆ ಹೊಳೆಯುತ್ತಿರುವುದು ನಿಮಗೆ ಸ್ಪಷ್ಟವಾಗಿ ಕಾಣಿಸುತ್ತಿದೆ. ನಿಮ್ಮ ಕೆನ್ನೆಯನ್ನು ನೋಡಿಕೊಳ್ಳಿ. ನಿಮ್ಮ ಕೆನ್ನೆಯಲ್ಲಿ ಆತ್ಮಿಕ ಮುಗುಳ್ನಗೆ ಅಥವಾ ಆತ್ಮಿಕ ಖುಷಿಯ ಹೊಳಪಿನ ರೇಖೆ ಕಾಣಿಸುತ್ತಿದೆ. ನಿಮ್ಮ ಹೃದಯವನ್ನು ನೋಡಿಕೊಳ್ಳಿ ಅಥವಾ ನಿಮ್ಮ ಮನಸ್ಸನ್ನು ನೋಡಿಕೊಳ್ಳಿ. ಹೃದಯೇಶ್ವರ ತಂದೆಯ ಪ್ರೀತಿಯಲ್ಲಿ ನೀವು ತಲ್ಲೀನ ಆಗಿರುವಂತಹ ರೇಖೆ ನಿಮ್ಮ ಹೃದಯದಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತಿದೆ. ನಿಮ್ಮ ಕೈಗಳನ್ನು ನೋಡಿಕೊಳ್ಳಿ. ಎರಡೂ ಕೈಗಳಲ್ಲಿ ಸರ್ವ ಖಜಾನೆಯಿಂದ ಸಂಪನ್ನ ಆಗಿರುವಂತಹ ರೇಖೆಯನ್ನು ನೋಡಿಕೊಳ್ಳಿ. ನಿಮ್ಮ ಎರಡೂ ಕೈಗಳಲ್ಲಿ ಸರ್ವ ಖಜಾನೆಯಿಂದ ಸಂಪನ್ನ ಆಗಿರುವ ರೇಖೆಯನ್ನು ನೋಡಿಕೊಳ್ಳಿ. ನಿಮ್ಮ ಪಾದವನ್ನು ನೋಡಿಕೊಳ್ಳಿ. ಪ್ರತಿ ಹೆಜ್ಜೆಯಲ್ಲೂ ಪದುಮದಷ್ಟು ಪ್ರಾಪ್ತಿಯ ರೇಖೆ ಸ್ಪಷ್ಟವಾಗಿ ಕಾಣಿಸುತ್ತಿದೆ. ಅಂದ ಮೇಲೆ ಎಷ್ಟು ದೊಡ್ಡ ಭಾಗ್ಯ ನಿಮಗೆ ಪ್ರಾಪ್ತಿಯಾಗಿದೆ. ಭಾಗ್ಯವಿದಾತ ಆದಂತಹ ಪರಮಾತ್ಮ ತಂದೆ ಎಲ್ಲ ಮಕ್ಕಳಿಗೂ ತಮ್ಮ ಪುರುಷಾರ್ಥದ ಆಧಾರದಿಂದ ಎಲ್ಲ ಪ್ರಕಾರದ ರೇಖೆಯನ್ನು ಬರೆದುಕೊಳ್ಳಲು ತೆರೆದ ಮನಸ್ಸಿನಿಂದ ಅನುಮತಿಯನ್ನು ನೀಡಿದ್ದಾರೆ ಮತ್ತು ಶ್ರೇಷ್ಠ ಕರ್ಮ ಅನ್ನುವಂತಹ ಪೆನ್ನಿನ ಮೂಲಕ ಎಲ್ಲ ಪ್ರಕಾರದ ಭಾಗ್ಯದ ರೇಖೆಯನ್ನು ಬರೆದುಕೊಳ್ಳಲು ಭಾಗ್ಯವಿದಾತ ಆದಂತಹ ಪರಮಾತ್ಮ ತಂದೆ ತೆರೆದ ಮನಸ್ಸಿನಿಂದ ಎಲ್ಲ ಮಕ್ಕಳಿಗೂ ಅನುಮತಿಯನ್ನು ನೀಡಿದ್ದಾರೆ. ನೀವೀಗ ಎಷ್ಟು ಉದ್ದವಾದ ರೇಖೆಯನ್ನು ಬರೆದುಕೊಳ್ಳಬೇಕು ಎಂದು ಬಯಸುತ್ತೀರೋ ಅಷ್ಟು ಉದ್ದವಾದ ರೇಖೆಯನ್ನು ನೀವೀಗ ಬರೆದುಕೊಳ್ಳಬಹುದು. ಆದರೆ ಸಂಗಮ ಯುಗದ ಈ ಸಮಯದ ಒಳಗಡೆ ನೀವು ಭಾಗ್ಯದ ರೇಖೆಯನ್ನು ಬರೆದುಕೊಳ್ಳಬೇಕು. ಈಗ ಯಾರು ಎಷ್ಟು ಉದ್ದವಾದ ರೇಖೆಯನ್ನು ಬರೆದುಕೊಳ್ಳಬೇಕು ಎಂದು ಬಯಸುತ್ತೀರೋ ಅಷ್ಟು ನೀವು ಸ್ವಯಂ ಉದ್ದವಾದ ರೇಖೆಯನ್ನು ಬರೆದುಕೊಳ್ಳಬಹುದು. ಪರಮಾತ್ಮ ತಂದೆ ಮಕ್ಕಳ ಕೈಗೆ ಭಾಗ್ಯದ ರೇಖೆಯನ್ನು ಬರೆದುಕೊಳ್ಳುವಂತಹ ಪೆನ್ನನ್ನು ಕೊಟ್ಟಿದ್ದಾರೆ. ಅಂದ ಮೇಲೆ ಆ ಭಾಗ್ಯದ ರೇಖೆಯನ್ನು ಬರೆದುಕೊಳ್ಳಲು ನಿಮಗೆ ಬರುತ್ತದೆ ತಾನೆ? ಭಾಗ್ಯದ ರೇಖೆಯನ್ನು ಬರೆದುಕೊಂಡಿದ್ದೀರೋ ಅಥವಾ ಭಾಗ್ಯದ ರೇಖೆಯನ್ನು ಬರೆದುಕೊಳ್ಳಲು ನಿಮಗೆ ಬರುತ್ತಿಲ್ಲವೋ? ಎಲ್ಲರಿಗೂ ಭಾಗ್ಯದ ರೇಖೆಯನ್ನು ಬರೆದುಕೊಳ್ಳಲು ಬರುತ್ತಿದೆ ತಾನೆ? ಎಲ್ಲರೂ ಹೌದು ಎಂದು ಹೇಳುತ್ತಿದ್ದೀರಾ? ಬಹಳ ಒಳ್ಳೆಯದು. ನೋಡಿ ಈ ಸಮಯದ ನಿಮ್ಮ ಅದೃಷ್ಟದ ರೇಖೆ ಇಡೀ ಕಲ್ಪಕ್ಕೋಸ್ಕರ ನಿಮ್ಮ ಭಾಗ್ಯವನ್ನು ಶ್ರೇಷ್ಠವಾಗಿ ರೂಪಿಸುತ್ತಿದೆ. 21 ಜನ್ಮದವರೆಗೂ ಸದಾ ಸಂಪನ್ನರಾಗಿರುವ ಮತ್ತು ಸದಾ ಸುಖಿಗಳಾಗಿರುವಂತಹ ರೇಖೆ ನಿಮ್ಮ ಜೀವನದಲ್ಲಿ ಇರುತ್ತದೆ ಮತ್ತು ದ್ವಾಪರ ಯುಗ ಹಾಗೂ ಕಲಿಯುಗದಲ್ಲಿ ಪೂಜ್ಯ ಆತ್ಮರಾಗುವಂತಹ ಶ್ರೇಷ್ಠ ರೇಖೆ ನಿಮ್ಮ ಜೀವನದಲ್ಲಿ ಇರುತ್ತದೆ. ಅಂದ ಮೇಲೆ ಈ ಸಮಯದ ಭಾಗ್ಯದ ರೇಖೆ ಸಂಪೂರ್ಣ ಕಲ್ಪದವರೆಗೂ ನಿಮ್ಮ ಜೊತೆಗೆ ಇರುತ್ತದೆ. ಏಕೆಂದರೆ ಅವಿನಾಶಿ ತಂದೆ ಈ ಅವಿನಾಶಿ ರೇಖೆಯನ್ನು ರೂಪಿಸಿದ್ದಾರೆ. ಅಂದ ಮೇಲೆ ಸದಾ ನಿಮ್ಮ ಶ್ರೇಷ್ಠ ಭಾಗ್ಯದ ರೇಖೆ ನಿಮಗೆ ಸ್ಮೃತಿಯಲ್ಲಿ ಇರುತ್ತದೆ ತಾನೆ? ಎಲ್ಲರಿಗೂ ಶ್ರೇಷ್ಠ ಭಾಗ್ಯದ ರೇಖೆಯ ಸ್ಮೃತಿ ಇದೆ ತಾನೆ? ಆದರೆ ಕೆಲವೊಮ್ಮೆ ಶ್ರೇಷ್ಠ ಭಾಗ್ಯದ ರೇಖೆಯ ಸ್ಮೃತಿ ಇರುತ್ತದೆ, ಇನ್ನು ಕೆಲವೊಮ್ಮೆ ಆ ಶ್ರೇಷ್ಠ ಭಾಗ್ಯದ ರೇಖೆಯನ್ನು ಮರೆತು ಬಿಡುತ್ತೇವೆ ಎಂದು ಹೇಳುತ್ತೀರೋ? ಅಥವಾ ಸದಾ ಶ್ರೇಷ್ಠ ಭಾಗ್ಯ ಪ್ರತ್ಯಕ್ಷ ರೂಪದಲ್ಲಿ ನಿಮಗೆ ಕಾಣಿಸುತ್ತಿರುತ್ತದೆಯೋ?
ಈ ಮಾತಿನಲ್ಲಿ ಮಕ್ಕಳು ಕಡಿಮೆ ಜನ ಕೈಯನ್ನು ಎತ್ತುತ್ತಿದ್ದೀರಾ? ನೋಡಿ, ಸದಾ ಶ್ರೇಷ್ಠ ಭಾಗ್ಯ ನಿಮಗೆ ಸ್ಮೃತಿಯಲ್ಲಿ ಇರಬೇಕು. ಶ್ರೇಷ್ಠ ಭಾಗ್ಯ ಸದಾ ಸ್ಮೃತಿಯಲ್ಲಿ ಇದ್ದರೆ ಅದರ ಸಂಕೇತ ಏನು ಅಂದರೆ, ಯಾರಿಗೆ ಶ್ರೇಷ್ಠ ಭಾಗ್ಯದ ಸ್ಮೃತಿ ಇರುತ್ತದೆಯೋ ಅವರ ಲಕ್ಷಣ ಅಂದರೆ ಹಳೆಯ ಸ್ಮೃತಿ, ಹಳೆಯ ಸಂಸ್ಕಾರದ ರೇಖೆ ಅವರ ಜೀವನದಲ್ಲಿ ಮರೆತು ಹೋಗುತ್ತದೆ. ಎಂದೂ ಕೂಡ ಹಳೆಯ ಸಂಸ್ಕಾರದ ರೇಖೆ ಅಥವಾ ಹಳೆಯ ಮಾತಿನ ಸ್ಮೃತಿಯ ರೇಖೆ ಅವರಿಗೆ ನೆನಪಿಗೆ ಬರುವುದಿಲ್ಲ. ಹಳೆಯ ಮಾತು ಮತ್ತು ಹಳೆಯ ಸಂಸ್ಕಾರವನ್ನು ಅವರು ಮರೆತು ಬಿಡುತ್ತಾರೆ. ಹಳೆಯ ಮಾತು, ಹಳೆಯ ಸಂಸ್ಕಾರವನ್ನು ಮರೆಯುವ ಕಾರಣ ಹಳೆಯ ಮಾತು ಮತ್ತು ಹಳೆಯ ಸಂಸ್ಕಾರ ಸಮಾಪ್ತಿಯಾಗಿ ಬಿಡುತ್ತದೆ. ಎಲ್ಲಿ ಶ್ರೇಷ್ಠ ಭಾಗ್ಯದ ರೇಖೆ ಪ್ರಕಟ ರೂಪದಲ್ಲಿ ಇರುತ್ತದೆಯೋ ಅಲ್ಲಿ ಹಳೆಯ ರೇಖೆ ಪ್ರಕಟ ಆಗುವುದು ಅಸಂಭವ ಮಾತಾಗಿದೆ. ಒಂದು ವೇಳೆ ಹಳೆಯ ರೇಖೆ ನಿಮ್ಮ ಜೀವನದಲ್ಲಿ ಪ್ರತ್ಯಕ್ಷ ಆಗುತ್ತಿದೆ, ಹಳೆಯ ರೇಖೆ ನಿಮ್ಮ ಸಮ್ಮುಖದಲ್ಲಿ ಪ್ರಕಟ ಆಗುತ್ತಿದೆ ಅಂದರೆ ಇದರಿಂದ ಸಿದ್ಧ ಆಗುತ್ತದೆ ಶ್ರೇಷ್ಠ ಭಾಗ್ಯದ ರೇಖೆ ಸದಾ ನಿಮ್ಮ ಸಮ್ಮುಖದಲ್ಲಿ ಪ್ರತ್ಯಕ್ಷ ರೂಪದಲ್ಲಿ ಇಲ್ಲ ಎಂದು. ಅಂದ ಮೇಲೆ ಇಷ್ಟು ಶ್ರೇಷ್ಠ ಭಾಗ್ಯದ ರೇಖೆ ಸದಾ ಪ್ರತ್ಯಕ್ಷ ರೂಪದಲ್ಲಿ ಸಮ್ಮುಖದಲ್ಲಿ ಇರಬೇಕು ಅಥವಾ ಶ್ರೇಷ್ಠ ಭಾಗ್ಯವನ್ನು ನೀವು ಮರೆಯಬೇಕು. ಬಾಪ್ತಾದ ವರ್ತಮಾನ ಸಮಯದಲ್ಲಿ ಎಲ್ಲ ಮಕ್ಕಳಿಗೂ ವರ್ತಮಾನ ಸಂಗಮ ಯುಗದ ಪ್ರಾಪ್ತಿಯ ಪದವಿಯ ಅನುಭವವನ್ನು ಮಾಡುವ ರೂಪದಲ್ಲಿ ನೋಡಲು ಬಯಸುತ್ತಾರೆ. ಬಹಳ ಸಮಯದಿಂದ ಪುರುಷಾರ್ಥವನ್ನು ಮಾಡಿದ್ದೀರಾ. ಈಗ ಪುರುಷಾರ್ಥ ಸ್ವತಃ ನಡೆಯಬೇಕು. ಪರಿಶ್ರಮ ಪಟ್ಟು ಪುರುಷಾರ್ಥವನ್ನು ಮಾಡಬಾರದು. ಅಂತ್ಯದವರೆಗೂ ಪರಿಶ್ರಮ ಪಟ್ಟು ಪುರುಷಾರ್ಥವನ್ನು ಮಾಡುತ್ತಿರುತ್ತೀರೇನು? ಅಂತ್ಯದವರೆಗೂ ಪುರುಷಾರ್ಥವನ್ನು ಮಾಡಲು ಪರಿಶ್ರಮವನ್ನು ಪಡುತ್ತೀರೇನು? ಸಂಗಮ ಯುಗ ಪ್ರಾಪ್ತಿಯ ಪದವಿಯ ಅನುಭವವನ್ನು ಮಾಡುವಂತಹ ಯುಗ ಆಗಿದೆ. ಈಗ ಪ್ರಾಪ್ತಿಯ ಅನುಭವವನ್ನು ಮಾಡದೇ ಇದ್ದರೆ ಇನ್ನು ಯಾವಾಗ ಪ್ರಾಪ್ತಿಯ ಅನುಭವವನ್ನು ಮಾಡುತ್ತೀರಾ? ಭವಿಷ್ಯದ ಪದವಿಯ ಮಾತೇ ಬೇರೆ ಆಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಸಮಯದ ಪುರುಷಾರ್ಥಕ್ಕನುಸಾರವಾಗಿ ಭವಿಷ್ಯದ ಪದವಿ ನಿಮ್ಮ ನೆರಳಾಗಿ ನಿಮ್ಮ ಹಿಂದೆ ಇರುತ್ತದೆ. ಭವಿಷ್ಯದ ಪದವಿ ನಿಮ್ಮ ನೆರಳಾಗಿ ನಿಮ್ಮ ಹಿಂದೆ ಸ್ವತಃ ಬರುತ್ತದೆ. ಆದರೆ ವಿಶೇಷ ಮಾತು ಅಂದರೆ ಈ ಸಮಯದ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಾಗಿದೆ. ನಮ್ಮನ್ನು ಯಾರೂ ಕೇಳುವುದಿಲ್ಲ, ನೀವು ಹೇಗಿದ್ದೀರಾ ಎಂದು ನಮ್ಮನ್ನು ಯಾರೂ ಕೇಳುತ್ತಿಲ್ಲ. ನಿಮ್ಮ ಸ್ಥಿತಿಗತಿ ಹೇಗಿದೆ ಎಂದು ಯಾರೂ ಕೇಳುತ್ತಿಲ್ಲ ಎಂದು ಇಲ್ಲಿಯವರೆಗೂ ನೀವು ಹೇಳಬೇಡಿ. ಇಲ್ಲಿಯವರೆಗೂ ಪುರುಷಾರ್ಥ ನಡೆಯುತ್ತಿದೆ ಎಂದು ಹೇಳಬೇಡಿ. ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ, ಆದರೆ ಪುರುಷಾರ್ಥದ ಪದವಿಯ ಅನುಭವವನ್ನು ಈಗಲೇ ಮಾಡಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಪುರುಷಾರ್ಥದ ಪದವಿ ಅಂದರೆ ಸರ್ವಶಕ್ತಿಯಿಂದ ಸಂಪನ್ನ ಆಗಬೇಕು, ಸರ್ವ ಜ್ಞಾನದ ಮಾತಿನಿಂದ ಸಂಪನ್ನ ಆಗಬೇಕು, ಸರ್ವ ವಿಘ್ನವನ್ನು ವಿನಾಶ ಮಾಡುವಂತಹ ವಿಘ್ನ ವಿನಾಶಕ ಮೂರ್ತಿ ಆಗಬೇಕು. ಇದು ಈ ಸಮಯದ ಪದವಿಯಾಗಿದೆ. ಈ ಪದವಿ ಸ್ವತಃ ಭವಿಷ್ಯದ ಪದವಿಯನ್ನು ಪ್ರಾಪ್ತಿ ಮಾಡಿಸುತ್ತದೆ. ಹೇಗೆ ಭವಿಷ್ಯದ ಪದವಿ ನಿಮಗೆ ಸ್ಪಷ್ಟವಾಗಿ ನೆನಪಿದೆ, ಹೇಗೆ ಭವಿಷ್ಯದಲ್ಲಿ ಕೇವಲ ಪದವಿ ಸಿಕ್ಕಿರುತ್ತದೆ, ಭವಿಷ್ಯದಲ್ಲಿ ಪುರುಷಾರ್ಥ ಸಮಾಪ್ತಿಯಾಗಿರುತ್ತದೆ. ಭವಿಷ್ಯದ ಸತ್ಯಯುಗದಲ್ಲಿ ನಾವು ಪುರುಷಾರ್ಥವನ್ನು ಮಾಡುವುದಿಲ್ಲ. ಅದೇ ರೀತಿ ಈಗ ಎಷ್ಟೆಲ್ಲ ಸಮಯ ಉಳಿದಿದೆಯೋ ಆ ಸಮಯದಲ್ಲಿ ಪದವಿಯ ಸ್ವರೂಪದ ವಿಶೇಷ ಅನುಭವವನ್ನು ಮಾಡಿ. ಯಾವಾಗ ಪದವಿ ಎಂದು ಹೇಳುತ್ತೀರೋ ಆಗ ಪುರುಷಾರ್ಥದ ಆಧಾರದಿಂದ ಪದವಿ ಪ್ರಾಪ್ತಿಯಾಗುತ್ತದೆ ಅನ್ನುವುದು ಗೊತ್ತಾಗುತ್ತದೆ. ಪದವಿ ಅನ್ನುವ ಶಬ್ದವನ್ನು ಹೇಳಿದಾಗ ಪುರುಷಾರ್ಥದ ಆಧಾರದಿಂದಲೇ ಪದವಿ ರೂಪಿತ ಆಗುತ್ತದೆ ಎಂದು ಗೊತ್ತಾಗುತ್ತದೆ. ಪುರುಷಾರ್ಥವನ್ನು ಮಾಡಿದ್ದೀರಾ, ಆ ಪುರುಷಾರ್ಥಕ್ಕನುಸಾರವಾಗಿ ನೀವು ಪದವಿಯ ಅನುಭವವನ್ನು ಮಾಡಲು ಸಾಧ್ಯ. ಆದರೆ ಬಾಪ್ತಾದ ಮಕ್ಕಳ ಮೂಲಕ ಯಾವ ಮಾತನ್ನು ಬಯಸುತ್ತಾರೆ? ಮಕ್ಕಳು ಪರಮಾತ್ಮ ತಂದೆಯನ್ನು ಕೇಳುತ್ತಾರೆ, ಬಾಪ್ತಾದ ನಮ್ಮಿಂದ ಏನನ್ನು ಬಯಸುತ್ತಾರೆ ಎಂದು. ಅಂದ ಮೇಲೆ ಬಾಪ್ತಾದ ಮಕ್ಕಳಿಂದ ಯಾವ ಮಾತನ್ನು ಬಯಸುತ್ತಾರೆ ಅಂದರೆ, ಈಗ ಸ್ವಲ್ಪ ಸಮಯಕ್ಕೋಸ್ಕರ ಪುರುಷಾರ್ಥದ ಪದವಿಯ ಸ್ವರೂಪದಲ್ಲಿ ಸ್ಥಿತಾಗಿ ಪದವಿಯ ಸ್ವರೂಪವನ್ನು ರೂಪಿಸಿಕೊಳ್ಳಲು ಸಾಧ್ಯ ತಾನೆ? ಪುರುಷಾರ್ಥದಲ್ಲಿ ಪರಿಶ್ರಮವನ್ನು ಪಡಲು ನಿಮಗೆ ಇಷ್ಟ ಆಗುತ್ತದೆಯೇನು? ಪದವಿಯನ್ನು ರೂಪಿಸಿಕೊಳ್ಳುವಂತವರಾಗುತ್ತೀರಾ ತಾನೆ? ಈಗ ಇನ್ನೂ ಪುರುಷಾರ್ಥ ನಡೆಯುತ್ತಿದೆ. ಪುರುಷಾರ್ಥವನ್ನು ಮಾಡಿ ಮುಗಿಸುತ್ತೇವೆ, ಪುರುಷಾರ್ಥವನ್ನು ಮಾಡಿ ತೋರಿಸುತ್ತೇವೆ ಅನ್ನುವ ಶಬ್ದವನ್ನು ಈಗ ಸಮಾಪ್ತಿ ಮಾಡಿಕೊಳ್ಳಿ. ಪುರುಷಾರ್ಥವನ್ನು ಮಾಡಿ ತೋರಿಸುತ್ತೇವೆ ಅಲ್ಲ, ಈಗ ಪುರುಷಾರ್ಥವನ್ನು ಮಾಡಿ ತೋರಿಸಿ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ. ಯಾವಾಗ ಪುರುಷಾರ್ಥವನ್ನು ಮಾಡಿ ತೋರಿಸುತ್ತೀರಾ? ಯಾವಾಗ ವಿನಾಶದ ಸಮಯ ಬರುತ್ತದೆಯೋ ಆಗ ಪುರುಷಾರ್ಥವನ್ನು ಮಾಡಿ ತೋರಿಸುತ್ತೀರೇನು?
ಅದಕ್ಕೋಸ್ಕರ ಬಹಳ ಸಹಜ ವಿಧಿ ಅಂದರೆ ಈಗ ಮಾಸ್ಟರ್ ದಾತಾಗಿ ಪರಮಾತ್ಮ ತಂದೆಯ ಮೂಲಕ ಪ್ರಾಪ್ತಿಯನ್ನು ಪಡೆದುಕೊಂಡಿದ್ದೀರಾ ಮತ್ತು ಪರಮಾತ್ಮ ತಂದೆಯ ಮೂಲಕ ಪ್ರಾಪ್ತಿಯನ್ನು ಪಡೆದುಕೊಳ್ಳುತ್ತಾ ಇರಿ. ಆದರೆ ಅನ್ಯ ಆತ್ಮರಿಂದ ಪ್ರಾಪ್ತಿಯನ್ನು ಪಡೆದುಕೊಳ್ಳುವ ಭಾವನೆಯನ್ನು ಇಟ್ಟುಕೊಳ್ಳಬೇಡಿ. ಇವರು ಈ ರೀತಿ ಮಾಡಿದರೆ ಈ ರೀತಿ ಆಗುತ್ತದೆ, ಇವರು ಪರಿವರ್ತನೆ ಆದರೆ ನಾನು ಪರಿವರ್ತನೆ ಆಗುತ್ತೇನೆ ಅನ್ನುವ ಭಾವನೆ ಅನ್ಯರಿಂದ ಪ್ರಾಪ್ತಿಯನ್ನು ಪಡೆದುಕೊಳ್ಳುವ ಭಾವನೆ ಆಗಿದೆ. ಇವರು ಈ ರೀತಿ ಮಾಡಿದರೆ ಈ ರೀತಿ ಆಗುತ್ತದೆ ಎಂದು ವಿಚಾರವನ್ನು ಮಾಡುವುದು ಕೂಡ ಅನ್ಯರಿಂದ ಪ್ರಾಪ್ತಿಯನ್ನು ಪಡೆದುಕೊಳ್ಳುವ ಭಾವನೆಯಾಗಿದೆ. ಈ ರೀತಿ ಆಗಬಾರದು, ಈ ರೀತಿ ಮಾಡಿ ತೋರಿಸಬೇಕು. ಈ ರೀತಿ ಆಗದೇ ಇದ್ದರೆ ಈ ರೀತಿ ಆಗುತ್ತದೆ, ಈಗ ಈ ರೀತಿ ಆಗಬಾರದು ಈ ರೀತಿ ಆಗಬೇಕು ಎಂದು ಹೇಳುತ್ತೀರಾ. ಆದರೆ ಈ ರೀತಿ ಆಗಬಾರದು ಈ ರೀತಿ ಆಗಬೇಕು ಅಂದರೆ ಆ ರೀತಿ ನಾನೇ ಮಾಡಿ ತೋರಿಸಬೇಕು, ಅನ್ಯರು ಮಾಡಲಿ ಎಂದು ಕಾಯಬಾರದು. ನಾನೀಗ ಎಲ್ಲರಿಗೂ ವೈಬ್ರೇಷನ್ ಅನ್ನು ನೀಡಬೇಕು, ನಾನೀಗ ದಯಾಹೃದಯ ಆಗಬೇಕು, ನಾನೀಗ ಗುಣದ ಸಹಯೋಗವನ್ನು ನೀಡಬೇಕು, ನಾನೀಗ ಶಕ್ತಿಯ ಸಹಯೋಗವನ್ನು ನೀಡಬೇಕು. ನೀವೀಗ ಸ್ವಯಂ ಮಾಸ್ಟರ್ ದಾತಾಗಿ ಈಗ ನೀವು ಒಬ್ಬ ತಂದೆಯ ಮೂಲಕ ಪ್ರಾಪ್ತಿಯನ್ನು ಪಡೆದುಕೊಳ್ಳಬೇಕು ಅನ್ನುವ ಇಚ್ಛೆ ಇದ್ದರೆ ಒಬ್ಬ ತಂದೆಯಿಂದ ಪ್ರಾಪ್ತಿಯನ್ನು ಪಡೆದುಕೊಳ್ಳಿ. ಒಂದು ವೇಳೆ ಅನ್ಯ ಆತ್ಮರ ಮೂಲಕ ನಿಮಗೆ ಪ್ರಾಪ್ತಿ ಸಿಕ್ಕರೆ ಪರಮಾತ್ಮ ತಂದೆ ಅನ್ಯ ಆತ್ಮರಿಗೆ ನೀಡಿರುವಂತಹ ಪ್ರಾಪ್ತಿಯೇ ಅವರ ಮೂಲಕ ನಿಮಗೆ ಸಿಗುತ್ತದೆ. ಒಂದು ವೇಳೆ ಅನ್ಯ ಆತ್ಮರ ಮೂಲಕ ನೀವು ಪ್ರಾಪ್ತಿಯನ್ನು ಪಡೆದುಕೊಂಡರೂ ಕೂಡ ಪರಮಾತ್ಮ ತಂದೆ ಆ ಅನ್ಯ ಆತ್ಮರಿಗೆ ಯಾವ ಪ್ರಾಪ್ತಿಯನ್ನು ನೀಡಿದ್ದಾರೋ ಆ ಪ್ರಾಪ್ತಿಯೇ ಅವರ ಮೂಲಕ ನಿಮಗೆ ಪ್ರಾಪ್ತಿಯಾಗುತ್ತದೆ. ಅಂದ ಮೇಲೆ ದಾತಾಗಿ ದಯಾಹೃದಯಗಳಾಗಿ ಎಲ್ಲರಿಗೂ ಪ್ರಾಪ್ತಿಯನ್ನು ನೀಡಲು ಬರುತ್ತದೆ ತಾನೆ? ನೀಡಲು ಬರುತ್ತದೆಯೋ ಅಥವಾ ಕೇವಲ ತೆಗೆದುಕೊಳ್ಳಲು ಬರುತ್ತದೆಯೋ? ಈಗ ನೀವು ಏನನ್ನು ಜಮಾ ಮಾಡಿಕೊಂಡಿದ್ದೀರೋ ಅದನ್ನು ಅನ್ಯರಿಗೆ ನೀಡಿ. ಪರಸ್ಪರ ಬ್ರಾಹ್ಮಣ ಆತ್ಮರ ಮಧ್ಯದಲ್ಲೂ ಕೂಡ ಮಾಸ್ಟರ್ ದಾತಾಗಿ ಅನ್ಯರು ಕೊಟ್ಟರೆ ನಾನು ಕೊಡುತ್ತೇನೆ ಎಂದು ವಿಚಾರವನ್ನು ಮಾಡಬೇಡಿ. ಅನ್ಯರು ನನಗೆ ಪ್ರಾಪ್ತಿಯನ್ನು ನೀಡಿದರೆ ನಾನು ಅನ್ಯರಿಗೆ ಪ್ರಾಪ್ತಿಯನ್ನು ನೀಡುತ್ತೇನೆ ಎಂದು ವಿಚಾರ ಮಾಡಬೇಡಿ. ನಾನು ನೀಡಬೇಕು, ಖಜಾನೆ ನನ್ನ ಬಳಿ ಇದೆ, ನನ್ನ ಬಳಿ ಖಜಾನೆ ಭರ್ಪೂರಾಗಿದೆ, ಗುಣಗಳ ಖಜಾನೆ ನನ್ನ ಬಳಿ ಭರ್ಪೂರಾಗಿದೆ, ಶಕ್ತಿಗಳ ಖಜಾನೆ ನನ್ನ ಬಳಿ ಭರ್ಪೂರಾಗಿದೆ. ಅಂದ ಮೇಲೆ ನೀವು ಅನ್ಯರಿಗೆ ಏಕೆ ಪ್ರಾಪ್ತಿಯನ್ನು ನೀಡುತ್ತಿಲ್ಲ? ನಿಮಗೋಸ್ಕರ ಖಜಾನೆಯನ್ನು ಬಚ್ಚಿಟ್ಟುಕೊಂಡಿದ್ದೀರೇನು? ನಿಮ್ಮ ಬಳಿ ಖಜಾನೆ ಭರ್ಪೂರಾಗಿದೆ ಅಂದ ಮೇಲೆ ಖಜಾನೆಯನ್ನು ನೀಡುತ್ತಾ ಹೋಗಬೇಕು. ಇವರು ಏಕೆ ಈ ರೀತಿ ಮಾಡುತ್ತಾರೆ, ಇವರು ಏಕೆ ಈ ರೀತಿ ಹೇಳುತ್ತಾರೆ ಎಂದು ವಿಚಾರವನ್ನು ಮಾಡಬೇಡಿ. ದಯಾಹೃದಯಗಳಾಗಿ ನಿಮ್ಮ ಗುಣದ ಸಹಯೋಗವನ್ನು ಕೊಡಿ, ನಿಮ್ಮ ಶಕ್ತಿಯ ಸಹಯೋಗವನ್ನು ಕೊಡಿ. ಆಗ ನಿಮಗೆ ಮಾಸ್ಟರ್ ದಾತ ಎಂದು ಕರೆಯಲಾಗುತ್ತದೆ, ಆಗ ನಿಮಗೆ ಮಹಾ ಸಹಯೋಗಿ ಎಂದು ಕರೆಯಲಾಗುತ್ತದೆ. ಕೇವಲ ಸಹಯೋಗಿ ಅಲ್ಲ, ಮಹಾ ಸಹಯೋಗಿಯಾಗಿ ಮಹಾದಾತಾಗಿ. ಅಂದ ಮೇಲೆ ತಿಳಿಯಿತು ತಾನೆ ಬಾಪ್ತಾದ ನಿಮ್ಮಿಂದ ಏನನ್ನು ಬಯಸುತ್ತಿದ್ದಾರೆ ಎಂದು. ಬಾಪ್ತಾದ ಇಲ್ಲಿಯವರೆಗೂ ಮಕ್ಕಳು ಪುರುಷಾರ್ಥದಲ್ಲಿ ಪರಿಶ್ರಮವನ್ನು ಪಡುವುದನ್ನು ನೋಡಲು ಬಯಸುವುದಿಲ್ಲ. ಡೈಮಂಡ್ ಜುಬ್ಲಿ ವರ್ಷ ಸಮಾಪ್ತಿಯಾಗಿದೆ, ವಜ್ರ ಮಹೋತ್ಸವದ ವರ್ಷ ಸಮಾಪ್ತಿಯಾಗಿದೆ. ಆದರೆ ಮಕ್ಕಳು ಇಲ್ಲಿಯವರೆಗೂ ಕಲೆರಹಿತ ವಜ್ರ ಆಗಲು ಪುರುಷಾರ್ಥದಲ್ಲಿ ತೊಡಗಿದ್ದೀರಾ. ಡೈಮಂಡ್ ಜುಬ್ಲಿ ಅಂದರೆ ಪ್ರತಿಯೊಂದು ಬ್ರಾಹ್ಮಣ ಆತ್ಮ ವಜ್ರದ ಸಮಾನ ಹೊಳೆಯುತ್ತಿರಬೇಕು. ವಜ್ರ ಮಹೋತ್ಸವವನ್ನು ಆಚರಣೆ ಮಾಡುವುದು ಅಂದರೆ ಪ್ರತಿಯೊಬ್ಬರು ವಜ್ರದ ಸಮಾನ ಹೊಳೆಯುತ್ತಿರಬೇಕು. ನೀವೆಲ್ಲರೂ ವಿಚಾರ ಮಾಡುತ್ತೀರಾ, ಇದು ನಮ್ಮ ವಜ್ರ ಮಹೋತ್ಸವ ಅಲ್ಲ, ಇದು ದಾದಿಯರ ವಜ್ರ ಮಹೋತ್ಸವ ಆಗಿತ್ತು ಎಂದು. ನಿಮ್ಮ ವಜ್ರ ಮಹೋತ್ಸವ ಆಗಿತ್ತೋ ಅಥವಾ ಕೇವಲ ದಾದಿಯರ ವಜ್ರ ಮಹೋತ್ಸವ ಆಗಿತ್ತೋ? ಯಾರ ವಜ್ರ ಮಹೋತ್ಸವ ಆಗಿತ್ತು? ಯಜ್ಞದ ಸ್ಥಾಪನೆಯ ಕಾರ್ಯದ ವಜ್ರ ಮಹೋತ್ಸವ ಆಗಿತ್ತು. ಕೇವಲ ದಾದಿಯರ ವಜ್ರ ಮಹೋತ್ಸವ ಅಲ್ಲ, ಯಜ್ಞದ ಸ್ಥಾಪನೆಯ ಕಾರ್ಯದ ವಜ್ರ ಮಹೋತ್ಸವ ಆಗಿತ್ತು. ಅಂದ ಮೇಲೆ ನೀವೆಲ್ಲರೂ 2 ವರ್ಷದ ಪರಮಾತ್ಮ ತಂದೆಯ ಮಗು ಆಗಿರಬಹುದು, ಅಥವಾ ನೀವು ಪರಮಾತ್ಮ ತಂದೆಗೆ ಮಗುವಾಗಿ 12 ವರ್ಷ ಆಗಿರಬಹುದು, ಅಥವಾ ನೀವು ಪರಮಾತ್ಮ ತಂದೆಗೆ ಮಗುವಾಗಿ 50 ವರ್ಷ ಆಗಿರಬಹುದು. ಆದರೆ ಸ್ಥಾಪನೆಯ ಕಾರ್ಯಕ್ಕೆ ನೀವೆಲ್ಲರೂ ನಿಮಿತ್ತ ಆಗಿದ್ದೀರೋ ಅಥವಾ ಇಲ್ಲವೋ? ನಿಮಿತ್ತ ಆಗಿದ್ದೀರ ತಾನೆ? ಬ್ರಾಹ್ಮಣರಾಗುವುದು ಅಂದರೆ ಬ್ರಹ್ಮ ತಂದೆಯ ಜೊತೆಗೆ ಸ್ಥಾಪನೆಯ ಕಾರ್ಯಕ್ಕೆ ನಿಮಿತ್ತ ಆದಂತಹ ಆತ್ಮರು ಆಗುವುದಾಗಿದೆ. ಯಾರು ಸ್ಥಾಪನೆಯ ಕಾರ್ಯಕ್ಕೆ ನಿಮಿತ್ತರಾಗುತ್ತಾರೋ ಅವರೇ ಬ್ರಹ್ಮ ಕುಮಾರ್ ಅಥವಾ ಬ್ರಹ್ಮ ಕುಮಾರಿ ಎಂದು ಹೇಳಿಸಿಕೊಳ್ಳುತ್ತಾರೆ. ಅಂದ ಮೇಲೆ ಬ್ರಹ್ಮ ಕುಮಾರ್ ಅಥವಾ ಬ್ರಹ್ಮ ಕುಮಾರಿಯರು ನೀವೆಲ್ಲರೂ ಆಗಿದ್ದೀರೋ, ಅಥವಾ ಪುರುಷಾರ್ಥವನ್ನು ಮಾಡುವಂತಹ ಪುರುಷಾರ್ಥದ ಕುಮಾರ ಅಥವಾ ಪುರುಷಾರ್ಥದ ಕುಮಾರಿಯಾಗಿದ್ದೀರೋ? ನೀವೆಲ್ಲರೂ ಯಾರಾಗಿದ್ದೀರಾ?
ಬ್ರಹ್ಮ ಕುಮಾರಿಯರಾಗಿದ್ದೀರಾ ತಾನೆ. ಅಂದ ಮೇಲೆ ಬ್ರಹ್ಮನಿಗೆ ಮಕ್ಕಳಾಗಿ ಜನ್ಮವನ್ನು ಪಡೆದುಕೊಂಡಿದ್ದೀರಾ ಮತ್ತು ಬ್ರಹ್ಮ ತಂದೆಯ ಜೊತೆಗಾರರಾಗಿ ಸ್ಥಾಪನೆಯ ಕಾರ್ಯಕ್ಕೆ ನಿಮಿತ್ತರಾದಂತಹ ಆತ್ಮರಾಗಿದ್ದೀರಾ. ಅಂದ ಮೇಲೆ ಎಂದೂ ಈ ರೀತಿ ವಿಚಾರ ಮಾಡಬೇಡಿ, ಇನ್ನೂ ನಾವು ಈಗ ಹೊಸಬರಾಗಿದ್ದೇವೆ ಎಂದು ವಿಚಾರವನ್ನು ಮಾಡಬೇಡಿ, ನಾವು ಇನ್ನೂ ಈಗ ಸಣ್ಣವರಾಗಿದ್ದೇವೆ ಎಂದು ವಿಚಾರವನ್ನು ಮಾಡಬೇಡಿ. ಆದರೆ ಸಮಯಕ್ಕನುಸಾರವಾಗಿ ಯಾವಾಗ ಸಮಾಪ್ತಿಯ ಸಮಯ ಸಮೀಪಕ್ಕೆ ಬರುತ್ತದೆಯೋ ಆಗ ಸಣ್ಣವರಿರಬಹುದು, ಹೊಸಬರಿರಬಹುದು, ಎಲ್ಲರೂ ಕೂಡ ತೀವ್ರ ಪುರುಷಾರ್ಥವನ್ನು ಮಾಡಲೇಬೇಕು. ಒಂದು ವೇಳೆ ನೀವು ಬ್ರಾಹ್ಮಣರಾಗಿದ್ದರೆ ಸಮಾಪ್ತಿಯ ಸಮಯದಲ್ಲಿ ನೀವೆಲ್ಲರೂ ತೀವ್ರ ಪುರುಷಾರ್ಥವನ್ನು ಮಾಡಲೇಬೇಕು. ಒಂದು ವೇಳೆ ನೀವು ಕ್ಷತ್ರಿಯರಾಗಿದ್ದರೆ ನೀವು ತೀವ್ರ ಪುರುಷಾರ್ಥವನ್ನು ಮಾಡದೇ ಇದ್ದರೂ ಕೂಡ ಪರಮಾತ್ಮ ತಂದೆ ನಿಮಗೆ ಅನುಮತಿಯನ್ನು ನೀಡುತ್ತಾರೆ. ಆದರೆ ನೀವು ಬ್ರಾಹ್ಮಣರಾಗಿದ್ದೀರಾ ಅಂದರೆ ಬ್ರಾಹ್ಮಣರೇ ನಂತರ ದೇವತೆ ಆಗುತ್ತಾರೆ ಎಂದು ಹೇಳಲಾಗುತ್ತದೆ. ಕ್ಷತ್ರಿಯರಿಂದ ದೇವತೆ ಎಂದು ಕರೆಯುವುದಿಲ್ಲ, ಬ್ರಾಹ್ಮಣರಿಂದ ದೇವತೆ ಎಂದು ಕರೆಯಲಾಗುತ್ತದೆ. ಅಂದ ಮೇಲೆ ಬ್ರಾಹ್ಮಣ ಆತ್ಮರಾದ ನೀವು ಸ್ಥಾಪನೆಯ ಕಾರ್ಯಕ್ಕೆ ನಿಮಿತ್ತ ಆಗಲೇಬೇಕು. ನೀವೆಲ್ಲರೂ ಸ್ಥಾಪನೆಯ ಕಾರ್ಯಕ್ಕೆ ನಿಮಿತ್ತ ಆಗಿದ್ದೀರಾ. ಆದ್ದರಿಂದ ಈಗ ಮಾಸ್ಟರ್ ದಾತಾಗಿ ಈಗ ದಾನವನ್ನು ನೀಡಬೇಡಿ, ಆದರೆ ಸಹಯೋಗವನ್ನು ನೀಡಿ. ಬ್ರಾಹ್ಮಣರಿಗೆ ದಾನವನ್ನು ನೀಡಲು ಸಾಧ್ಯ ಇಲ್ಲ, ಬ್ರಾಹ್ಮಣರು ಬ್ರಾಹ್ಮಣರಿಗೆ ಸಹಯೋಗವನ್ನು ನೀಡಬಹುದು. ಅಂದ ಮೇಲೆ ನಿಮಗೆ ಏನೆಂದು ಕರೆಯಬಹುದು? ಮಹಾದಾತ ಮತ್ತು ಮಹಾ ಸಹಯೋಗಿಗಳಾಗಿ ಎಲ್ಲರೂ ಈಗ ಎಲ್ಲರಿಗೂ ಸಹಯೋಗವನ್ನು ನೀಡಿ, ಎಲ್ಲರಿಗೂ ದಾತಾಗಿ ಸದಾ ನೀಡುವಂತವರಾಗಿ. ಈಗ 1 ವರ್ಷದ ಮಕ್ಕಳಿರಬಹುದು, ಆದರೆ ಸಮಯಕ್ಕನುಸಾರವಾಗಿ ಬಾಲ್ಯದ ಮಾತನ್ನು ನೀವೀಗ ನಿಮ್ಮ ಜೀವನದಲ್ಲಿ ಸಮಾಪ್ತಿ ಮಾಡಿಕೊಳ್ಳಿ. ನೀವು ಇನ್ನೂ ಜ್ಞಾನ ಮಾರ್ಗಕ್ಕೆ ಬಂದು 1 ವರ್ಷ ಆಗಿರಬಹುದು, ಆದರೆ ಸಮಯಕ್ಕನುಸಾರವಾಗಿ ನಿಮ್ಮ ಜೀವನದ ಬಾಲ್ಯದ ಮಾತು ಈಗ ಸಮಾಪ್ತಿಯಾಗಬೇಕು. ಏಕೆಂದರೆ ಎಲ್ಲ ಮಕ್ಕಳು ವಾನಪ್ರಸ್ಥ ಸ್ಥಿತಿಯ ಸಮೀಪಕ್ಕೆ ಹೋಗಿ ತಲುಪಿದ್ದೀರಾ. ಸಮಯದ ಗತಿಗನುಸಾರವಾಗಿ, ಸೃಷ್ಟಿ ನಾಟಕದ ನಿಯಮಕ್ಕನುಸಾರವಾಗಿ ಈಗ ಎಲ್ಲರೂ ವಾನಪ್ರಸ್ಥ ಸ್ಥಿತಿಯ ಸಮೀಪಕ್ಕೆ ಹೋಗಿ ತಲುಪಿದ್ದೀರಾ. ಬಾಪ್ತಾದರವರಿಗೆ ಗೊತ್ತಿದೆ, ಮಕ್ಕಳಿಗೆ ತಂದೆಯ ಬಗ್ಗೆ ಅಪಾರ ಸ್ನೇಹ ಇದೆ. ಅಪಾರ ಸ್ನೇಹ ತಂದೆಯ ಬಗ್ಗೆ ನಿಮಗೆ ಇದೆ ತಾನೆ? ಅಥವಾ ಕೇವಲ ತೋರಿಕೆಯ ಸ್ನೇಹ ಇದೆಯೋ? ಮನಸ್ಸಿನ ಸ್ನೇಹ ಇದೆ ತಾನೆ? ಮನಸ್ಸಿನ ಸ್ನೇಹ ಇರುವ ಕಾರಣ ಎಲ್ಲರೂ ಮಧುಬನಕ್ಕೆ ಓಡೋಡಿ ಬಂದಿದ್ದೀರಾ. ನೋಡಿ, ಈ ಬೇಹದ್ದಿನ ಹಾಲ್ನಲ್ಲಿ ಬೇಹದ್ದಿನ ತಂದೆಯ ಮಕ್ಕಳು ಬೇಹದ್ದಿನ ರೂಪದಲ್ಲಿ ವಿರಾಜಮಾನ ಆಗಿದ್ದೀರಾ. ಈ ಹಾಲ್ ನೋಡಲು ಎಷ್ಟು ಚೆನ್ನಾಗಿ ಕಾಣಿಸುತ್ತಿದೆ. ಎಲ್ಲರಿಗೂ ಪರಮಾತ್ಮ ತಂದೆ ಚೆನ್ನಾಗಿ ಕಾಣಿಸುತ್ತಿದ್ದಾರೋ ಅಥವಾ ನಾವು ದೂರದಲ್ಲಿ ಕುಳಿತಿದ್ದೇವೆ ಎಂದು ಅನುಭವ ಆಗುತ್ತಿದೆಯೋ? ನೋಡಿ, ನೀವು ಎಷ್ಟು ದೂರದಲ್ಲಿ ಕುಳಿತಿದ್ದೀರಾ. ಆದರೆ ಬಾಪ್ತಾದ ತಮ್ಮ ಮನಸ್ಸಿನ ಬಹಳ ದೊಡ್ಡ ಸ್ಕ್ರೀನ್ನಲ್ಲಿ ದೂರದಲ್ಲಿ ಕುಳಿತಿರುವ ಮಕ್ಕಳನ್ನು ಕೂಡ ಅತಿ ಸಮೀಪದಲ್ಲಿ ನೋಡುತ್ತಿದ್ದಾರೆ. ಮಕ್ಕಳು ದೂರದಲ್ಲಿದ್ದಾರೆ ಎಂದು ತಂದೆ ಮಕ್ಕಳನ್ನು ದೂರದಲ್ಲಿ ನೋಡುತ್ತಿಲ್ಲ. ಬಾಪ್ತಾದ ಮನಸ್ಸಿನ ಸ್ಕ್ರೀನ್ನ ಮೂಲಕ ಮಕ್ಕಳನ್ನು ಸಮೀಪದಲ್ಲಿ ನೋಡುತ್ತಿದ್ದಾರೆ. ಬಾಪ್ತಾದರವರ ಮನಸ್ಸಿನ ಸ್ಕ್ರೀನ್ ಬಹಳ ದೊಡ್ಡ ಸ್ಕ್ರೀನ್ ಆಗಿದೆ. ಇಲ್ಲಿಯವರೆಗೂ ವಿಜ್ಞಾನಿಗಳು ಕೂಡ ಇಂತಹ ಸ್ಕ್ರೀನನ್ನು ನಿರ್ಮಾಣ ಮಾಡಲು ಅವರಿಗೆ ಸಾಧ್ಯ ಆಗಿಲ್ಲ. ಆದ್ದರಿಂದ ನೀವೆಲ್ಲರೂ ದೂರದಲ್ಲಿ ಕುಳಿತಿಲ್ಲ, ಬಾಪ್ತಾದರವರ ಹೃದಯದಲ್ಲಿ ಕುಳಿತಿದ್ದೀರಾ. ಈ ರೀತಿ ತಿಳಿದುಕೊಂಡಿದ್ದೀರ ತಾನೆ? ಚೇರ್ನ ಮೇಲೆ ಕುಳಿತಿದ್ದೀರೋ, ಭೂಮಿಯ ಮೇಲೆ ಕುಳಿತಿದ್ದೀರೋ, ಅಥವಾ ಪರಮಾತ್ಮ ತಂದೆಯ ಹೃದಯದಲ್ಲಿ ಕುಳಿತಿದ್ದೀರೋ? ನೋಡಲು ಈ ದೃಶ್ಯ ಎಷ್ಟು ಸುಂದರವಾಗಿ ಕಾಣಿಸುತ್ತಿದೆ. ಹಿಂದೆ ಸಂಪೂರ್ಣ ಹಾಲ್ ತುಂಬಿದೆಯೋ ಅಥವಾ ಹಿಂದೆ ಸ್ವಲ್ಪ ಹಾಲ್ ಖಾಲಿ ಇದೆಯೋ? ಬಾಪ್ತಾದ ನೋಡುತ್ತಿದ್ದಾರೆ, ಹಿಂದೆ ಸ್ವಲ್ಪ ಹಾಲ್ ಖಾಲಿ ಇದೆ. ನೋಡಿ, ನಿಮ್ಮೆಲ್ಲರಿಗೂ ಬಾಪ್ತಾದ ಒಂದು ಕೆಲಸವನ್ನು ಕೊಟ್ಟಿದ್ದರು. ಆ ಕೆಲಸ ನಿಮ್ಮೆಲ್ಲರಿಗೂ ಮರೆತು ಹೋಗಿರಬಹುದು, ಆದರೆ ಆ ಕೆಲಸದ ನೆನಪು ಬಾಪ್ತಾದರವರಿಗೆ ಇದೆ. ಪರಮಾತ್ಮ ತಂದೆ ಮಕ್ಕಳಿಗೆ ಯಾವ ಕೆಲಸವನ್ನು ಕೊಟ್ಟಿದ್ದರು? ಕ್ರೋಧ ಮುಕ್ತ ಆಗಿ ಅನ್ನುವ ಕೆಲಸವನ್ನು ಕೊಟ್ಟಿದ್ದರು ಎಂದು ಮಕ್ಕಳು ಹೇಳುತ್ತಿದ್ದೀರಾ. ಇಂದು ಕ್ರೋಧ ಮುಕ್ತ ಆಗಿದ್ದೀರಾ ಎಂದು ತಂದೆ ಕೇಳುವುದಿಲ್ಲ, ಏಕೆಂದರೆ ಇದು ಮೊದಲನೇ ಚಾನ್ಸ್ ಆಗಿದೆ. ಹಿಂದೆ ಕ್ರೋಧ ಮುಕ್ತರಾಗಿದ್ದೀರಾ ಎಂದು ತಂದೆ ಕೇಳಿದರೆ ಮಕ್ಕಳು ಬೇಸರಕ್ಕೊಳಗಾಗುತ್ತೀರಾ? ಮಕ್ಕಳ ರಿಸಲ್ಟ್ ತಂದೆಗೆ ಗೊತ್ತಿದೆ, ಆದ್ದರಿಂದ ತಂದೆ ರಿಸಲ್ಟ್ ಅನ್ನು ಕೇಳುವುದಿಲ್ಲ. ಪರಮಾತ್ಮ ತಂದೆ ನೀವು ಕ್ರೋಧ ಮುಕ್ತ ಆಗಿದ್ದೀರಾ ಅನ್ನುವ ರಿಸಲ್ಟ್ ಅನ್ನು ನಿಮ್ಮ ಮೂಲಕ ತರಿಸಿಕೊಳ್ಳುತ್ತಾರೆ. ಇಂದು ಕ್ರೋಧದ ಮಾತನ್ನು ಬಿಟ್ಟು ಬಿಡಿ. ಪರಮಾತ್ಮ ತಂದೆ ಇನ್ನೊಂದು ಕೆಲಸವನ್ನು ಕೊಟ್ಟಿದ್ದರು, 9 ಲಕ್ಷ ಪ್ರಜೆಗಳನ್ನು ತಯಾರು ಮಾಡಿ ತೋರಿಸಿ ಎಂದು. ನೆನಪಿದೆ ತಾನೆ? ಪ್ರತಿಯೊಂದು ಝೋನ್ನವರಿಗೂ ಪರಮಾತ್ಮ ತಂದೆ ಹೇಳಿದ್ದರು. ಅಂದ ಮೇಲೆ ಯಾವ ಝೋನ್ನವರು 9 ಲಕ್ಷ ಜನರನ್ನು ತಯಾರು ಮಾಡಿದ್ದೀರಾ?
ಬಂಗಾಲ್ನವರ ಸೇವೆಯ ಟರ್ನ್ ಆಗಿದೆ, ಬಿಹಾರ್ನವರ ಸೇವೆಯ ಟರ್ನ್ ಆಗಿದೆ. ಅಂದ ಮೇಲೆ ಬಂಗಾಲ್ ಮತ್ತು ಬಿಹಾರ್ನವರು 9 ಲಕ್ಷ ಜನರನ್ನು ತಯಾರು ಮಾಡಿದ್ದೀರಾ? ಎಲ್ಲರೂ ಸುಮ್ಮನೆ ಇದ್ದಾರೆ, ಯಾರೂ ಮಾತನಾಡುತ್ತಿಲ್ಲ. ಪರವಾಗಿಲ್ಲ, ಒಂದು ಝೋನ್ನವರಲ್ಲ, ಎಲ್ಲಾ ಝೋನ್ನವರು ಸೇರಿಸಿ, ದೇಶ ವಿದೇಶದ ಎಲ್ಲಾ ಮಕ್ಕಳು ಸೇರಿ 9 ಲಕ್ಷ ಜನರನ್ನು ತಯಾರು ಮಾಡಿದ್ದೀರಾ? ವಿದೇಶದವರು ತಿಳಿಸಿ, 9 ಲಕ್ಷ ಜನರನ್ನು ತಯಾರು ಮಾಡಿದ್ದೀರಾ? ಬಾಪ್ತಾದ ತಮ್ಮ ಡೇಟನ್ನು ಫಿಕ್ಸ್ ಮಾಡುತ್ತಾರೆ ಮತ್ತು ಆ ಡೇಟ್ಗೆ ಸರಿಯಾಗಿ ಬಾಪ್ತಾದ ಬರುತ್ತಾರೆ. ಪರಮಾತ್ಮ ತಂದೆ ಈ ಸಾಕಾರ ಜಗತ್ತಿಗೆ ಬರುವಂತಹ ಡೇಟನ್ನು ತಾವು ಸ್ವಯಂ ಫಿಕ್ಸ್ ಮಾಡುತ್ತಾರೆ. ಆ ಡೇಟ್ಗೆ ತಕ್ಕಂತೆ ಪರಮಾತ್ಮ ತಂದೆ ಬರುತ್ತಾರೆ. ಅಂದ ಮೇಲೆ ನೀವೆಲ್ಲರೂ ಅನೇಕ ಮಾತಿನ ಡೇಟನ್ನು ಫಿಕ್ಸ್ ಮಾಡುತ್ತೀರಾ. ಹಾಲ್ ಯಾವಾಗ ನಿರ್ಮಾಣ ಆಗುತ್ತದೆ, ಯಾವಾಗ ಫಂಕ್ಷನ್ ನಡೆಯುತ್ತದೆ ಅನ್ನುವ ಡೇಟನ್ನು ನೀವೆಲ್ಲರೂ ಫಿಕ್ಸ್ ಮಾಡುತ್ತೀರಾ. ಫಂಕ್ಷನ್ನ ಡೇಟನ್ನು ಫಿಕ್ಸ್ ಮಾಡುತ್ತೀರಾ. ಅಂದ ಮೇಲೆ 9 ಲಕ್ಷ ಜನರನ್ನು ಯಾವಾಗ ತಯಾರು ಮಾಡುತ್ತೀರಾ ಅನ್ನುವ ಡೇಟನ್ನು ಫಿಕ್ಸ್ ಮಾಡಿದ್ದೀರಾ? ವಿನಾಶದ ಅಂತಿಮ ಸಮಯ ಬಂದಾಗ ಡೇಟನ್ನು ಫಿಕ್ಸ್ ಮಾಡುತ್ತೀರೋ ಅಥವಾ ಮೊದಲೇ ಡೇಟನ್ನು ಫಿಕ್ಸ್ ಮಾಡುತ್ತೀರೋ? ಏನಾಗುತ್ತಿದೆ, ಏನನ್ನು ಮಾಡಬೇಕು ಎಂದು ವಿಚಾರ ಮಾಡಿದ್ದೀರಾ? ಯಾವುದು ಡೇಟ್ ಆಗಿದೆ? ಯಾವುದಾದರೂ ಡೇಟನ್ನು ಫಿಕ್ಸ್ ಮಾಡಿದ್ದೀರೋ ಅಥವಾ ಇನ್ನೂವರೆಗೂ ಡೇಟನ್ನು ಫಿಕ್ಸ್ ಮಾಡಿಲ್ಲವೋ? ಆ ಡೇಟನ್ನು ಕೂಡ ಪರಮಾತ್ಮ ತಂದೆಯೇ ಫಿಕ್ಸ್ ಮಾಡಬೇಕೇನು? ನೀವೇ ಡೇಟನ್ನು ಫಿಕ್ಸ್ ಮಾಡಬೇಕು. ಬಾಪ್ತಾದ ತಿಳಿಸುತ್ತಾರೆ ಶುಭ ಕಾರ್ಯದಲ್ಲಿ ತಡವನ್ನು ಮಾಡಬಾರದು ಎಂದು. ಆದರೆ ನೀವೇಕೆ ಶುಭ ಕಾರ್ಯದಲ್ಲಿ ತಡವನ್ನು ಮಾಡುತ್ತೀರಾ? ಪರವಾಗಿಲ್ಲ, ಈ ಸೀಸನ್ನ ಅಂತ್ಯದಲ್ಲಿ 9 ಲಕ್ಷ ಜನರನ್ನು ತಯಾರು ಮಾಡಿದರೂ ಕೂಡ ಒಳ್ಳೆಯದೇ. ಇಷ್ಟೊಂದು ಸಾಹಸ ಇದೆ ತಾನೆ, ಅದಕ್ಕೋಸ್ಕರ ಕೇವಲ ದಾತಾಗಿ. ಒಂದು ವೇಳೆ ದಾತ ಆದರೆ ದಾತಾತನದ ಭಾವನೆಯ ಮೂಲಕ ನೀವು ನಿಮ್ಮ ರಾಯಲ್ ಫ್ಯಾಮಿಲಿಯ ಆತ್ಮರನ್ನು ಬೇಗ ತಯಾರು ಮಾಡುತ್ತೀರಾ ಮತ್ತು ಸಮೀಪದಲ್ಲಿರುವಂತಹ ಪ್ರಜೆಗಳನ್ನು ಕೂಡ ಬೇಗ ತಯಾರು ಮಾಡುತ್ತೀರಾ. ಜಗತ್ತಿನ ಜನ ನಿಮಗೋಸ್ಕರ ಕಾಯುತ್ತಿದ್ದಾರೆ. ಕೇವಲ ಸದಾ ನೀವು ದಾತಾ ಸ್ಥಿತಿಯಲ್ಲಿ ಸ್ಥಿತಾಗಲು ತಡವನ್ನು ಮಾಡುತ್ತಿದ್ದೀರಾ. ಈಗ ಮಹಾನ್ ಸಹಯೋಗಿ ಆಗುವ ಮಾತಿನಲ್ಲಿ ತಡವನ್ನು ಮಾಡುತ್ತಿದ್ದೀರಾ. ಹೆಚ್ಚು ಖಜಾನೆಯನ್ನು ಸ್ವಯಂಗೋಸ್ಕರ ಉಪಯೋಗ ಮಾಡುತ್ತೀರಾ. ಕೇವಲ ಸ್ವಯಂನ ಸೇವೆಯಲ್ಲಿ ಹೆಚ್ಚು ಖಜಾನೆಯನ್ನು ಬಳಸುತ್ತಿದ್ದೀರಾ. ನಿಮ್ಮ ಸೇವೆಯ ಡ್ಯೂಟಿಗೋಸ್ಕರ ಹೆಚ್ಚು ಸಮಯವನ್ನು ಉಪಯೋಗ ಮಾಡುತ್ತಿದ್ದೀರಾ. ಮಹಾನ್ ದಾತಾಗಿ, ಬೇಹದ್ದಿನ ದಾತಾಗಿ ಇಡೀ ವಿಶ್ವ ಅನ್ನುವ ಗ್ಲೋಬ್ನ ಮೇಲೆ ನಿಂತುಕೊಳ್ಳಿ. ಮಹಾನ್ ದಾತಾಗಿ, ಬೇಹದ್ದಿನ ದಾತಾಗಿ ಇಡೀ ವಿಶ್ವದ ಭೂಮಿಯ ಮೇಲೆ ನಿಂತುಕೊಳ್ಳಿ. ಬೇಹದ್ದಿನ ಸೇವೆಯ ವೈಬ್ರೇಷನ್ ಅನ್ನು ಜಗತ್ತಿನ 4 ಕಡೆ ಹರಡಿಸಿ. ನೀವೀಗ ಇಡೀ ವಿಶ್ವಕ್ಕೆ ಮಹಾರಾಜ ಆಗಬೇಕು. ಕೇವಲ ಒಂದು ಝೋನ್ನ ರಾಜರಾಗುವುದಲ್ಲ, ನಿಮ್ಮ ಡ್ಯೂಟಿಯ ರಾಜರಾಗುವುದಲ್ಲ. ವಿಶ್ವ ಕಲ್ಯಾಣಕಾರಿಗಳು ನೀವೀಗ ಆಗಿದ್ದೀರಾ. ಅಂದ ಮೇಲೆ ಈಗ ಬೇಹದ್ದಿನಲ್ಲಿ ಸ್ಥಿತಾಗಿ, ಬೇಹದ್ದಿನಲ್ಲಿ ಸ್ಥಿತ ಆದಾಗ ಹದ್ದಿನ ಮಾತುಗಳು ಸ್ವತಃ ಸಮಾಪ್ತಿಯಾಗುತ್ತದೆ. ಮನೋಬಲ ಸರ್ವಶ್ರೇಷ್ಠ ಬಲ ಆಗಿದೆ. ಈಗ ಆ ಮನೋಬಲವನ್ನು ನೀವು ಉಪಯೋಗ ಮಾಡುತ್ತಿಲ್ಲ. ವಾಣಿಯ ಸೇವೆಯಲ್ಲಿ ಬ್ಯುಸಿಯಾಗಿದ್ದೀರಾ, ಸಂಬಂಧ ಸಂಪರ್ಕದ ಸೇವೆಯಲ್ಲಿ ಬ್ಯುಸಿಯಾಗಿ ಇದ್ದೀರಾ. ಈಗ ಮನೋಬಲವನ್ನು ವೃದ್ಧಿ ಮಾಡಿಕೊಳ್ಳಿ. ನೀವೀಗ ನಿಮ್ಮ ವಾಣಿಯ ಮೂಲಕ ಬೇಹದ್ದಿನ ಸೇವೆಯನ್ನು ಮಾಡುತ್ತಿದ್ದೀರಾ, ಸಂಬಂಧದ ಮೂಲಕ ಬೇಹದ್ದಿನ ಸೇವೆಯನ್ನು ಮಾಡುತ್ತಿದ್ದೀರಾ, ಸಹಯೋಗದ ಮೂಲಕ ಬೇಹದ್ದಿನ ಸೇವೆಯನ್ನು ಮಾಡುತ್ತಿದ್ದೀರಾ. ಈಗ ಮನೋಬಲದ ಮೂಲಕ ಬೇಹದ್ದಿನ ಸೇವೆಯನ್ನು ಮಾಡಿ. ಅಂದ ಮೇಲೆ ಮನೋಬಲದ ಬೇಹದ್ದಿನ ಸೇವೆಯನ್ನು ಒಂದು ವೇಳೆ ನೀವು ನಿಮ್ಮ ಬೇಹದ್ದಿನ ವೃತ್ತಿಯ ಮೂಲಕ, ಮನೋಬಲದ ಮೂಲಕ ವಿಶ್ವದ ಗ್ಲೋಬ್ನ ಮೇಲೆ ನಿಂತು ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತಾಗಿ ಮನೋಬಲದ ಸೇವೆಯನ್ನು ಮಾಡಿದರೆ, ಅಥವಾ ಪರಮಾತ್ಮ ತಂದೆಯ ಜೊತೆಗೆ ಪರಮಧಾಮದ ಉನ್ನತ ಸ್ಥಿತಿಯಲ್ಲಿ ಸ್ಥಿತಾಗಿ ಸ್ವಲ್ಪ ಸಮಯಕ್ಕೋಸ್ಕರ ಈ ಸೇವೆಯನ್ನು ಮಾಡಿದರೆ, ಸ್ವಲ್ಪ ಸಮಯದಲ್ಲಿ ನಿಮ್ಮ ಈ ಸೇವೆಗೆ ಬಹಳಷ್ಟು ಹೆಚ್ಚು ಪದವಿ ನಿಮಗೆ ಪ್ರಾಪ್ತಿಯಾಗುತ್ತದೆ. ಈ ಸಮಯದಲ್ಲಿ ಸಮಯ ಮತ್ತು ವಾತಾವರಣಕ್ಕನುಸಾರವಾಗಿ ಅಂತಿಮ ಸೇವೆ ಅಂದರೆ ಮನಸಾ ಸೇವೆಯಾಗಿದೆ ಅಥವಾ ಮನೋಬಲದ ಸೇವೆಯಾಗಿದೆ. ಈಗ ಈ ಮನೋಬಲದ ಸೇವೆಯ ಅಭ್ಯಾಸವನ್ನು ಮಾಡಿಕೊಳ್ಳಿ. ಬಲೆ ನೀವು ವಾಣಿಯ ಮೂಲಕ ಅಥವಾ ಸಂಬಂಧ ಸಂಪರ್ಕದ ಮೂಲಕ ಸೇವೆಯನ್ನು ಮಾಡುತ್ತೀರಾ. ಆದರೆ ಈಗ ಮನಸಾ ಸೇವೆಯ ಅಭ್ಯಾಸದ ಅವಶ್ಯಕತೆ ಬಹಳಷ್ಟು ಇದೆ. ವಾಣಿಯ ಸೇವೆಯ ಜೊತೆಗೆ ಮನಸಾ ಸೇವೆಯ ಅಭ್ಯಾಸವನ್ನು ಮಾಡಿಕೊಳ್ಳುತ್ತಾ ಹೋಗಿ. ತಿಳಿಯಿತು ತಾನೆ ಈಗ ಏನನ್ನು ಮಾಡಬೇಕು ಎಂದು. ಈ ಮನಸಾ ಸೇವೆ ತನ್ನ ಬಣ್ಣವನ್ನು ತೋರಿಸುತ್ತದೆ. ಸ್ಥಾಪನೆಯ ಆದಿಯ ಸಮಯದಲ್ಲಿ ಪರಮಾತ್ಮ ತಂದೆ ಮನಸ್ಸಿನ ಮೂಲಕ ಆತ್ಮಿಕ ಆಕರ್ಷಣೆಯಿಂದ ಮಕ್ಕಳನ್ನು ಆಕರ್ಷಿಸಿದರು. ಅಂದ ಮೇಲೆ ಮನಸಾ ಸೇವೆಯ ಫಲಸ್ವರೂಪವನ್ನು ನೀವೆಲ್ಲರೂ ಈಗ ನೋಡುತ್ತಿದ್ದೀರಾ. ಮನಸಾ ಸೇವೆಯ ಫಲಸ್ವರೂಪ ಅಂದರೆ
ಯಜ್ಞದ ಆದಿಯ ಸಮಯದ ಆತ್ಮರು. ಈಗಲೂ ಕೂಡ ಅವರು ಯಜ್ಞದ ಫೌಂಡೇಶನ್ ಆಗಿದ್ದಾರೆ. ನಾಟಕದ ಅನುಸಾರ ಪರಮಾತ್ಮ ತಂದೆ ಮನಸ್ಸಾ ಸೇವೆಯ ಆಕರ್ಷಣೆಯ ಸಾಕ್ಷಿಯನ್ನು ತೋರಿಸಿದ್ದಾರೆ. ತಂದೆಯ ಮನಸ್ಸಾ ಸೇವೆಯ ಆಕರ್ಷಣೆಯ ಸಾಕ್ಷಿ ಅಂದರೆ ಎಷ್ಟೊಂದು ಜನ ಮಕ್ಕಳು ಜ್ಞಾನ ಮಾರ್ಗದಲ್ಲಿ ಪಕ್ಕಾಗಿ ಉಳಿದುಕೊಂಡರು. ಅಂದ ಮೇಲೆ ಅಂತ್ಯದಲ್ಲೂ ಕೂಡ ತಂದೆಯ ಜೊತೆಗೆ ನೀವೆಲ್ಲರೂ ಕೂಡ ಮನಸ್ಸಿನ ಆಕರ್ಷಣೆಯಿಂದ ಅನ್ಯ ಆತ್ಮರನ್ನು ಸೆಳೆಯಬೇಕು. ಅಂದ ಮೇಲೆ ಅಂತ್ಯದಲ್ಲೂ ಕೂಡ ಈಗ ಪರಮಾತ್ಮ ತಂದೆಯ ಜೊತೆಗೆ ನಿಮ್ಮ ಮನಸ್ಸಿನ ಆಕರ್ಷಣೆಗೆ ಆಕರ್ಷಿತರಾಗಿ ಅನೇಕ ಆತ್ಮರು ನಿಮ್ಮ ಸಮೀಪಕ್ಕೆ ಬರುತ್ತಾರೆ. ಅಥವಾ ನಿಮ್ಮ ಆತ್ಮಿಕ ಆಕರ್ಷಣೆಗೆ ಆಕರ್ಷಿತರಾಗಿ ಎಷ್ಟೆಲ್ಲ ಆತ್ಮರು ನಿಮ್ಮ ಸಮೀಪಕ್ಕೆ ಬರುತ್ತಾರೋ, ಸಮಯಕ್ಕನುಸಾರವಾಗಿ ಕಡಿಮೆ ಸಮಯದಲ್ಲಿ ಕಡಿಮೆ ಪರಿಶ್ರಮವನ್ನು ಪಟ್ಟು ಬ್ರಾಹ್ಮಣ ಪರಿವಾರವನ್ನು ವೃದ್ಧಿ ಮಾಡಲು ಆ ಆತ್ಮರು ನಿಮಿತ್ತ ಆಗುತ್ತಾರೆ. ಮೊದಲಿನವರಂತೆ ಅಂತಿಮ ಸಮಯದಲ್ಲಿ ಬರುವಂತಹ ಆತ್ಮರೂ ಕೂಡ ತಮ್ಮ ಬಣ್ಣವನ್ನು ಅಂತ್ಯದಲ್ಲಿ ತೋರಿಸುತ್ತಾರೆ. ಯಜ್ಞದ ಆದಿ ಆತ್ಮರಂತೆ ಅಂತ್ಯದ ಆತ್ಮರೂ ಕೂಡ ತಮ್ಮ ಬಣ್ಣವನ್ನು ಅಂತ್ಯದಲ್ಲಿ ತೋರಿಸುತ್ತಾರೆ. ಹೇಗೆ ಆದಿಯ ಸಮಯದಲ್ಲಿ ಬ್ರಹ್ಮ ತಂದೆಯನ್ನು ಸಾಧಾರಣ ರೂಪದಲ್ಲಿ ನೋಡದೆ ಶ್ರೀಕೃಷ್ಣನ ಸ್ವರೂಪದ ಅನುಭವವನ್ನು ಎಲ್ಲರೂ ಮಾಡುತ್ತಿದ್ದರು. ಸಾಕ್ಷಾತ್ಕಾರದ ಮಾತು ಬೇರೆ ಆಗಿತ್ತು. ಆದರೆ ಬ್ರಹ್ಮ ತಂದೆ ಸಾಕ್ಷಾತ್ ಶ್ರೀಕೃಷ್ಣ ಆಗಿದ್ದಾರೆ ಅನ್ನುವ ಸ್ವರೂಪದಲ್ಲಿ ಎಲ್ಲರೂ ಬ್ರಹ್ಮ ತಂದೆಯನ್ನು ನೋಡುತ್ತಿದ್ದರು. ಬ್ರಹ್ಮ ತಂದೆ ಶ್ರೀಕೃಷ್ಣ ಆಗಿದ್ದಾರೆ ಎಂದು ಅನುಭವವನ್ನು ಮಾಡುತ್ತಾ ಶ್ರೀಕೃಷ್ಣನ ಜೊತೆಗೆ ಊಟವನ್ನು ಮಾಡುತ್ತಿದ್ದರು. ಶ್ರೀಕೃಷ್ಣನ ಜೊತೆಗೆ ಪಾನೀಯವನ್ನು ಕುಡಿಯುತ್ತಿದ್ದರು. ಈ ರೀತಿ ಆದಿಯಲ್ಲಿ ನಡೆಯುತ್ತಿತ್ತು ತಾನೆ. ಅಂದ ಮೇಲೆ ಸ್ಥಾಪನೆಯನ್ನು ಒಬ್ಬ ಪರಮಾತ್ಮ ತಂದೆ ಮಾಡಿದ್ದಾರೆ. ಅಂತ್ಯದಲ್ಲಿ ಮಕ್ಕಳಾದ ನೀವೆಲ್ಲರೂ ಕೂಡ ಸರ್ವರ ಸಮ್ಮುಖದಲ್ಲಿ ಸಾಕ್ಷಾತ್ ದೇವಿ ದೇವತಾ ಸ್ವರೂಪದಲ್ಲಿ ಕಾಣಿಸುತ್ತೀರಾ. ಪರಮಾತ್ಮ ತಂದೆ ಯಜ್ಞದ ಆದಿಯ ಸಮಯದಲ್ಲಿ ಸ್ಥಾಪನೆಯ ಕಾರ್ಯವನ್ನು ಆರಂಭ ಮಾಡಿದ್ದಾರೆ. ಅಂತ್ಯದಲ್ಲಿ ಮಕ್ಕಳಾದ ನೀವು ಅನ್ಯ ಆತ್ಮರ ಸಮ್ಮುಖದಲ್ಲಿ ಸಾಕ್ಷಾತ್ ದೇವಿ ದೇವತಾ ಸ್ವರೂಪದಲ್ಲಿ ಕಾಣಿಸುತ್ತೀರಾ. ಆಗ ಎಲ್ಲರೂ ತಿಳಿದುಕೊಳ್ಳುತ್ತಾರೆ, ಇವರು ಸಾಧಾರಣ ಆತ್ಮರಲ್ಲ, ಇವರು ಪೂಜ್ಯ ಆತ್ಮರಾಗಿದ್ದಾರೆ. ನಿಮ್ಮ ಪೂಜ್ಯ ಸ್ಥಿತಿಯ ಪ್ರಭಾವದ ಅನುಭವವನ್ನು ಆಗ ಎಲ್ಲರೂ ಮಾಡುತ್ತಾರೆ. ಆಗ ತಂದೆಯ ಸಹಿತ ಎಲ್ಲ ಮಕ್ಕಳ ಪ್ರತ್ಯಕ್ಷತೆಯ ಪರದೆ ತೆರೆಯುತ್ತದೆ. ಈಗ ಒಂಟಿಯಾಗಿ ತಂದೆ ಏನನ್ನೂ ಮಾಡುವುದಿಲ್ಲ. ಮಕ್ಕಳ ಜೊತೆಗೆ ತಂದೆ ಪ್ರತ್ಯಕ್ಷ ಆಗಬೇಕು. ಹೇಗೆ ಸ್ಥಾಪನೆಯ ಸಮಯದಲ್ಲಿ ಬ್ರಹ್ಮ ತಂದೆಯ ಜೊತೆಗೆ ವಿಶೇಷ ಬ್ರಾಹ್ಮಣ ಆತ್ಮರು ಸ್ಥಾಪನೆಯ ಕಾರ್ಯಕ್ಕೆ ನಿಮಿತ್ತ ಆದರು, ಅದೇ ರೀತಿ ಸಮಾಪ್ತಿಯ ಸಮಯದಲ್ಲಿ ಪರಮಾತ್ಮ ತಂದೆಯ ಜೊತೆಗೆ ಅನನ್ಯ ಮಕ್ಕಳು ದೇವ ಸ್ವರೂಪದಲ್ಲಿ ಸಾಕ್ಷಾತ್ ಎಲ್ಲರ ಸಮ್ಮುಖದಲ್ಲಿ ಪ್ರತ್ಯಕ್ಷ ಆಗುತ್ತಾರೆ. ಸಮಾಪ್ತಿಯ ಸಮಯದಲ್ಲಿ ಪರಮಾತ್ಮ ತಂದೆಯ ಜೊತೆಗೆ ಯಾರೆಲ್ಲ ಅನನ್ಯ ಮಕ್ಕಳಾಗಿದ್ದಾರೋ ಅವರು ತಮ್ಮ ದೇವತಾ ಸ್ವರೂಪದ ಸಾಕ್ಷಾತ್ ಅನುಭವವನ್ನು ಮಾಡಿಸುತ್ತಾರೆ. ಅದಕ್ಕೋಸ್ಕರ ಪರಮಾತ್ಮ ತಂದೆ ಈ ದಿನ ಯಾವ ಜ್ಞಾನದ ಮಾತನ್ನು ತಿಳಿಸಿದ್ದಾರೋ ಅದನ್ನು ಅನುಭವ ಮಾಡಿ ಈಗ ಪದವಿಯ ಸ್ವರೂಪದ ಸ್ಥಿತಿಯಲ್ಲಿ ಸ್ಥಿತಾಗಿ. ಈಗ ಸಣ್ಣ ಸಣ್ಣ ಮಾತನ್ನು ಬಿಟ್ಟು ಬಿಡಿ. ನೀವೀಗ ಉನ್ನತ ಸ್ಥಾನಕ್ಕೆ ಹೋಗಿ ವಿಶೇಷ ಪದವಿಯ ಸ್ವರೂಪದ ಸಾಕ್ಷಾತ್ಕಾರವನ್ನು ಸ್ವಯಂ ಮಾಡಿಕೊಳ್ಳಿ ಮತ್ತು ಅನ್ಯರಿಗೂ ಪದವಿಯ ಸ್ವರೂಪದ ಸಾಕ್ಷಾತ್ಕಾರವನ್ನು ಮಾಡಿಸಿ. ತಿಳಿಯಿತು ತಾನೆ? ಈಗ ಎಲ್ಲರೂ ನಿಮ್ಮ ಅನಾದಿ ಸ್ವರೂಪದಲ್ಲಿ 1 ಸೆಕೆಂಡ್ನಲ್ಲಿ ಸ್ಥಿತ ಆಗಲು ಸಾಧ್ಯ ಆಗುತ್ತದೆ ತಾನೆ? ಏಕೆಂದರೆ ಅಂತ್ಯದಲ್ಲಿ 1 ಸೆಕೆಂಡ್ನಲ್ಲಿ ಪರಮಾತ್ಮ ತಂದೆ ಸೀಟಿಯನ್ನು ಓದುತ್ತಾರೆ. ಆದ್ದರಿಂದ ಈಗಲೇ ಅನಾದಿ ಸ್ವರೂಪದಲ್ಲಿ ಸ್ಥಿತ ಆಗುವ ಅಭ್ಯಾಸವನ್ನು ಮಾಡಿ. ಪರಮಾತ್ಮ ತಂದೆ ಅನಾದಿ ಸ್ವರೂಪದಲ್ಲಿ ಸ್ಥಿತ ಆಗುವಂತಹ ಡ್ರಿಲ್ಲನ್ನು ಮಾಡಿಸಿದರು. ಈಗ ಎಲ್ಲರೂ ಅನಾದಿ ಸ್ವರೂಪದಲ್ಲಿ ಸ್ಥಿತಾಗಿ ಅನ್ನುವ ಡ್ರಿಲ್ಲನ್ನು ಪರಮಾತ್ಮ ತಂದೆ ಮಾಡಿಸಿದರು. ಒಳ್ಳೆಯದು. ಸರ್ವ 4 ಕಡೆ ಇರುವಂತಹ ಮಕ್ಕಳಿಗೆ ಸದಾ ಭಾಗ್ಯದ ರೇಖೆಯನ್ನು ಪ್ರಕಟ ರೂಪದಲ್ಲಿ ಸ್ಮೃತಿಯಲ್ಲಿ ಇಟ್ಟುಕೊಳ್ಳುವಂತಹ ಆತ್ಮರಿಗೆ ಸದಾ ನಿಮ್ಮ ಸಂಗಮ ಯುಗದ ಸರ್ವ ಪ್ರಾಪ್ತಿ ಸ್ವರೂಪದ ಪದವಿಯ ಅನುಭವವನ್ನು ಮಾಡುವಂತಹ ಮಕ್ಕಳಿಗೆ ಸದಾ ಮಾಸ್ಟರ್ ದಾತ ಮಹಾ ಸಹಯೋಗಿ ಆದಂತಹ ಆತ್ಮರಿಗೆ ಸದಾ ಮನಸ್ಸಿನ ಸೇವೆಯ ಮೂಲಕ ವಿಶ್ವದ ಆತ್ಮರ ಕಲ್ಯಾಣವನ್ನು ಮಾಡುವಂತಹ ಕಲ್ಯಾಣಕಾರಿ ಆತ್ಮರಿಗೆ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ. ಬಾಪ್ತಾದರವರಿಗೆ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಇಂದಿನ ವರದಾನ ಆಗಿದೆ. ಕರ್ಮ ಯೋಗದ ಸ್ಟೇಜ್ನ ಮೂಲಕ ಕರ್ಮ ಭೋಗದ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ವಿಜಯಿ ರತ್ನ ಆಗಿ ಕರ್ಮಯೋಗಿ ಆದಾಗ ಶರೀರದ ಯಾವುದೇ ಪ್ರಕಾರದ ಕರ್ಮ ಭೋಗವನ್ನು ಭೋಗಿಸುತ್ತಿದ್ದೇವೆ ಎಂದು ಅನುಭವ ಆಗುವುದಿಲ್ಲ. ಮನಸ್ಸಿನಲ್ಲಿ ಯಾವುದಾದರೂ ರೋಗ ಇದ್ದಾಗ ಆಗ ನಿಮಗೆ ರೋಗಿಗಳು ಎಂದು ಕರೆಯಲಾಗುತ್ತದೆ. ಒಂದು ವೇಳೆ ಮನಸ್ಸು ನಿರೋಗಿಯಾಗಿದ್ದರೆ ನೀವು ಸದಾ ಆರೋಗ್ಯವಂತರಾಗಿರುತ್ತೀರಾ. ಕೇವಲ ವಿಷ್ಣುವಿನ ಸಮಾನ
ಹಾವಿನ ಹಾಸಿಗೆಯಲ್ಲಿ ಮಲಗಿ ಜ್ಞಾನದ ಸ್ಮರಣೆಯನ್ನು ಮಾಡುತ್ತಾ ಹರ್ಷಿತರಾಗುತ್ತಿರುತ್ತೀರಾ. ಮನನ ಶಕ್ತಿಯ ಮೂಲಕ ಇನ್ನು ಸಾಗರದ ಆಳಕ್ಕೆ ಹೋಗುವಂತಹ ಅವಕಾಶ ನಿಮಗೆ ಸಿಕ್ಕಿದೆ. ಇಂತಹ ಕರ್ಮಯೋಗಿಗಳೇ ಕರ್ಮ ಭೋಗದ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಂಡು ವಿಜಯಿ ರತ್ನ ಆಗುತ್ತಾರೆ. ಇಂದಿನ ಸ್ಲೋಗನ್ ಆಗಿದೆ, ಸಾಹಸವನ್ನು ನಿಮ್ಮ ಜೊತೆಗಾರನನ್ನಾಗಿ ಮಾಡಿಕೊಳ್ಳಿ, ಆಗ ಪ್ರತಿಯೊಂದು ಕರ್ಮದಲ್ಲೂ ಸಫಲತೆ ಪ್ರಾಪ್ತಿಯಾಗುತ್ತಿರುತ್ತದೆ. ನಾವೀಗ ಧೈರ್ಯವನ್ನು ನಮ್ಮ ಜೊತೆಗಾರನನ್ನಾಗಿ ಮಾಡಿಕೊಂಡರೆ ಎಲ್ಲಾ ಕಾರ್ಯದಲ್ಲೂ ಸಹಜವಾಗಿ ನಮಗೆ ಸಫಲತೆ ಪ್ರಾಪ್ತಿಯಾಗುತ್ತದೆ. ಒಳ್ಳೆಯದು. ಓಂ ಶಾಂತಿ.